ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮ್ಮ. ಇವತ್ತು ನಾನು ನಿಮಗೆ ಟ್ರೇಸಿಂಗು, ನಾನು ಅವತ್ತು ವೀಡಿಯೋಗೋಸ್ಕರ ನಿನ್ನೆ ಟ್ರೇಸಿಂಗ್ನ ಮಾಡಿ ತೋರಿಸಿದ್ದೆ. ಕೇಳಿದರು ನನಗೆ ಕಮೆಂಟಲ್ಲಿ ಒಂದು ಯಾವ ಥರ ಟ್ರೇಸಿಂಗ್ ಮಾಡೋದು ನಮಗೆ ಹೇಳ್ಕೊಡಕ್ಕ ಅಂತ. ಹಂಗಾಗಿ ಇವತ್ತು ನಾನೇ ಟ್ರೇಸ್ ಮಾಡ್ಕೊತಾ ಇದ್ದೆ. ಇದು ನಿಮಗೆ ರೆಡ್ ಥರ ಕಾಣಿಸ್ತಾ ಇದೆ, ಬಟ್ ಇದು ಆರೆಂಜ್ ಕಲರು ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಇದು ಪಿಕ್ಚರನ್ನು ನಾನು ಟ್ರೇಸ್ ಮಾಡ್ಕೊತಾ ಇರೋಂಥದ್ದು ನೋಡಿ. ಅದು ಮಾತ್ರ ಅವರು ಇದನ್ನು ಕಸ್ಟಮೈಸ್ ಮಾಡಿಸ್ಕೊಂಡಿದ್ದಾರೆ. ಬರೀ ಅದೇನು ರೌಂಡ್ ಶೇಪಿಗೆ ಮಾವಿನಕಾಯಿ ಡಿಸೈನ್ ಇದೆಯಲ್ಲ ಅದು, ಮತ್ತು ಅದು ಲೋಟಸ್ ಡಿಸೈನ್ ಇದೆಯಲ್ಲ ಸ್ಲೀವ್ಸಲ್ಲಿ, ಅದು ಮಾತ್ರ ಸ್ವಲ್ಪ ಅಮೌಂಟು ಕಡಿಮೆಗೆ ಮಾಡಿಕೊಟ್ಟಿರೋವಂಥದ್ದು. ಈ ಥರ ಬೇಕಾದರೂ ನೀವು ಕಸ್ಟಮೈಸ ಮಾಡಿಸ್ಕೋಬೋದು. ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನಾನು ಎಷ್ಟೊಂದರಲ್ಲಿ ನಂಬರ್ ಸ್ಕ್ರೀನ್ ಮೇಲೆ ಹಾಕ್ತೀನಿ ಅಂದ್ಕೊಂಡು ಹಾಕೇ ಇರಲ್ಲ. ಹಂಗಾಗಿ ಇವಾಗ ನೀವು ಪಟ್ಟು ಟ್ರೇಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಬ್ಲೌಸ್ನ ಲೆಂತ್ನ ನೋಡ್ಕೋಬೇಕಾಗುತ್ತೆ. ಬ್ಲೌಸ್ ಲೆಂತ್ ಅವ್ರದ್ದು ಇಲ್ಲಿ 14.5 ಇದೆ. ನಿಮ್ಮದು ಡೀಪ್ ಬಂದುಬಿಟ್ಟು ಅವ್ರದ್ದು 9.5 ಇದೆ ಅಷ್ಟೇ. ನಾನಿಲ್ಲಿ 10.5 ಇಟ್ಕೊತಾ ಇದ್ದೀನಿ ಡೀಪ್ ಲೆಂತು. ಇವಾಗ ನೋಡಿ ಕರೆಕ್ಟಾಗಿ ನಾನು ಒಂದು ಸ್ಟ್ರೇಟ್ ಲೈನ್ನ ನೀವು ಹಾಕ್ಕೋಬೇಕು ನಿಮಗೆ. ಯಾಕೆ ಅಂದರೆ ಸೆಂಟರ್ಗೆ ಇದು ಆಫು ಇರುತ್ತೆ ನೋಡಿ. 9.5 ಬರ್ತಾ ಇಲ್ಲ. ನಾನಿಲ್ಲಿ 10.5ನ ಇಟ್ಕೋತಾ ಇದ್ದೀನಿ. 10.5ನ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾನು 15 ಇಂಚು ಲೆಂತ್ನ ಇಟ್ಕೊಂಡಿರುವಂಥದ್ದು. ಆಮೇಲೆ ನಿಮಗೆ ಕರೆಕ್ಟಾಗಿ ಇದು ನಿಮಗೆ ಎಡ್ಜು ಸ್ಟ್ರೇಟಾಗಿ ಒಂದು ಲೈನು, ಅದನ್ನು ಹೈಲೈಟ್ ಮಾಡ್ಕೋತಾ ಇದ್ದೀನಿ ನನಗೆ ಕಾಣಿಸಲ್ಲ ಅಂತ. ಇವಾಗ ನೋಡಿ ಇಲ್ಲಿ ಕರೆಕ್ಟಾಗಿ 10.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ ಡೀಪಿಗೆ. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಲ್ವಾ, ಇದೇ ನಾನು ಟ್ರೇಸ್ ಮಾಡ್ಕೊತಾ ಇರೋದು. ಮಾವಿನಕಾಯಿ ಡಿಸೈನ್ ಇದೆಯಲ್ಲ ಅಷ್ಟು ಮಾತ್ರ. ಇದು ಬಂದ್ಬಿಟ್ಟು ನಿಮ್ಮದು ಫ್ರಂಟು ಬೋಟ್ ನೆಕ್ಕಿಗೆ ಡಿಸೈನ್ ಕೊಟ್ಟಿರುವಂಥದ್ದು ಆಫ್. ಓಕೆನಾ, ನಿಮಗೆ ಗೊತ್ತಾಗುತ್ತೆ ಅದರಲ್ಲೇ ಏನು ಎತ್ತ ಅಂತ. ನಾನಿಲ್ಲಿ ಡಾರ್ಕ್ ಕಲರ್ದು ಕಾರ್ಬನ್ ಶೀಟ್ ಯೂಸ್ ಮಾಡಿಲ್ಲ. ಇದು ಲೈಟ್ ಒಂಥರ ಕ್ರೀಮ್ ಕಲರ್ ಬರುತ್ತೆ, ಆ ಕಲರ್ದು ಮಾಡಿದ್ದೀನಿ. ಅದು ಈ ಥರದ್ದು ನನಗೆ ಚೆನ್ನಾಗಿರುತ್ತೆ, ಹಂಗಾಗಿ ನನ್ನ ಹತ್ರ ಇತ್ತು, ಹಂಗಾಗಿ ಅದೇ ಥರ ಮಾಡಿಕೊಂಡೆ. ನಾನು ಮುಂಚೆ ಹೇಳಿನ ಪ್ರಕಾರ ನೋಡಿ ಕರೆಕ್ಟಾಗಿ ನಾನು ನೋಡ್ಕೊತಾ ಇದ್ದೀನಿ ಟ್ರೇಸಿಂಗ್. ಇದು ನಾನು ಫಸ್ಟ್ ಈ ಥರ ಟ್ರೇಸ್ ಮಾಡ್ಕೊತಾ ಇರೋದು. ಲೆಂತ್ ಬಂದುಬಿಟ್ಟದು 7 ಇಂಚಷ್ಟು ಇದೆ. ಓಕೆನಾ, ಅದನ್ನು ರೌಂಡ್ ಲೆಂತನ್ನ ನೋಡ್ತಾ ಇದ್ದೀನಿ. ಇವಾಗ ಡಬಲ್ ಲೇಯರಲ್ಲಿ ಈ ಥರ ಹಾಕ್ಕೊಂಡು ಆ ಮಾರ್ಕ್ನ ರೌಂಡ್ ಮಾಡ್ಕೋಬೇಕಲ್ವಾ, ಅದಕ್ಕೆ ನೀಟಾಗಿ ಹಾಕ್ಕೊಳ್ತಾ ಇರೋವಂಥದ್ದು. ಇವಾಗ ನೋಡಿ ಕರೆಕ್ಟಾಗಿ ನಾನು 3.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿರೋವಂಥದ್ದು. ಇವಾಗ ನಾನು ಆ ಶೇಪ್ಸ್ನ ನಾನು ನೀಟಾಗಿ ತೊಗೋಬೇಕಾಗುತ್ತೆ. ಇಲ್ಲಿ ನಾನು 3.5 ಇಂಚಿಗೆ ಡೌನ್ನ ಮಾಡಿದ್ದೀನಿ. ಯಾಕೆ ಅಂದರೆ ಬೇಕಲ್ವ ನಮಗೆ 3.5 ಇಂಚು ಫುಲ್ಲು ನಮಗೆ ಸ್ವಲ್ಪ ಡೀಪ್ ಇಟ್ಕೊಂಡು ಆಮೇಲೆ ನೆಕ್ಸ್ಟು ಈ ರೌಂಡ್ ಶೇಪ್ನ ತಗೊಳ್ಳೋ ಅಂಥದ್ದು. ನಾನು ಫಸ್ಟ್ ಏನು ಮಾಡಿಬಿಟ್ಟಿದ್ದೀನಿ ಅಂದರೆ ನೋಡಿ ಕಾರ್ಬನ್ ಶೀಟ್ ಉಲ್ಟಾ ಹಾಕೋಬಿಟ್ಟಿದ್ದೀನಿ. ಕಾರ್ಬನ್ ಶೀಟ್ ಉಲ್ಟಾ ಹಾಕೊಂಡು ಟ್ರೇಸ್ ಮಾಡಿದ್ದೀನಿ, ಅದು ಟ್ರೇಸಿಂಗೇ ಬಂದಿಲ್ಲ. ಅಯ್ಯೋ ದೇವ, ನಂಗೆ ಹೋಗ್ಬಿಡ್ತು ನನಗೆ. ಮತ್ತು ಈ ಸೈಡು ಕೂಡ ಅದೇ ಥರ ಮಾರ್ಕ್ ಹಾಕೋತಾ ಇದ್ದೀನಿ. ಇಲ್ಲೇನು ಶೇಪ್ಸ್ ಏನು ಹಾಕೊಳ್ಳೋದು ಬೇಡ, ಮಾರ್ಕಿಗೆ ಕರೆಕ್ಟಾಗಿ ಇರಬೇಕು. ಮತ್ತು ಸ್ಟ್ರೇಟ್ ಲೈನನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ಕರೆಕ್ಟಾಗಿ. ನಾನು ಉಲ್ಟಾ ಹಾಕ್ಕೊಬಿಟ್ಟಿದ್ದೀನಿ ಕಾರ್ಬನ್ ಶೀಟು. ನೀವು ಉಲ್ಟಾ ಹಾಕ್ಕೋಬೇಡಿ, ಕರೆಕ್ಟಾಗಿ ಹಾಕ್ಕೊಳ್ಳಿ. ಮತ್ತು ನಾನು ಅದನ್ನು ಸರಿ ಮಾಡ್ಕೊತೀನಿ, ಡಬಲ್ ಸಲ ನಾನು ಮಾರ್ಕ್ ಮಾಡ್ಕೊತೀನಿ. ನೋಡಿ ಕರೆಕ್ಟಾಗಿ ಆ ಮಾರ್ಕು ನೀವು 3.5 ಇಂಚಿಗೆ ಹಾಕೊಂಡಿದ್ದೀರಲ್ಲ ಅದು, ಮತ್ತು ಇಲ್ಲ 10.5 ಇಂಚಿಗೆ ಹಾಕೊಂಡಿದ್ದೀರಲ್ಲ ಅದು ಕರೆಕ್ಟಾಗಿ ಜಾಯಿನ್ ಆಗಬೇಕು. ಅದು ಆವಾಗ ನಿಮಗೆ ಕರೆಕ್ಟಾಗಿ ಲೆಂತ್ ಕರೆಕ್ಟಾಗಿ ಕಾಣಿಸುತ್ತೆ. ಮತ್ತು ವೆಯ್ಟಿಗೆ ಏನಾರು ಈ ಥರ ಇಟ್ಕೊಂಡ್ರೆ ಆ ಕಡೆ ಈ ಕಡೆ ಜಾರಲ್ಲ. ಓಕೆನಾ, ಕರೆಕ್ಟಾಗಿದೆ ಅದು. ನೋಡಿ ಕರೆಕ್ಟಾಗಿ ಸರಿನ ಮಾಡಿಕೊಂಡು ಇವಾಗ ನಾನು ಟ್ರೇಸ್ ಮಾಡ್ತೀನಿ. ನಾನು ಆವಾಗಲೇ ಹೇಳಿರ್ತಾರೆ, ನಾನು ಕಾರ್ಬನ್ ಶೀಟ್ ಉಲ್ಟಾ ಇಟ್ಕೊಬಿಟ್ಟಿದ್ದೀನಿ. ಮತ್ತು ಅದು ಕಾರ್ಬನ್ ಶೀಟ್, ಅಯ್ಯೋ ದೇವ, ನಂಗೆ ಆಯಿತು ನನಗೆ. ಮತ್ತು ಅದನ್ನು ಸರಿ ಮಾಡಿ ಮತ್ತೆ ಇನ್ನೊಂದು ಸಲ 2 ಸಲ ಟ್ರೇಸ್ ಮಾಡೋ ಥರ ಆಯಿತು. ಈ ಥರ ಪ್ರಾಬ್ಲಮ್ಗಳಾಗ್ತವೆ. ಅಂದರೆ ನನಗೆ ಇದು ಸ್ವಲ್ಪ ಎಮರ್ಜೆನ್ಸಿ ಇತ್ತು, ಅದು ಟ್ರೇಸ್ ಮಾಡಿಕೊಂಡೆ. ಇದು ನನಗೆ ಟ್ರೇಸ್ ಮಾಡ್ಕೊಳ್ಳೋಕ್ಕಿಂತ ನಾವು ನಾರ್ಮಲಾಗಿ ಒಂದು ಐಡಿಯಾದಲ್ಲಿ ಮಾಡ್ತೀವಲ್ಲ ಅದೇ ಚೆನ್ನಾಗಿ ಬರುತ್ತೆ ಅಂತ ಅನಿಸುತ್ತೆ ಫ್ರೆಂಡ್ಸ್ ನನಗೆ. ನಾನು ಇದ್ರ ಫ್ರಂಟಿಗೆ ಸ್ವಲ್ಪ ಕಸ್ಟಮೈಸ್ ಮಾಡಿದ್ದೆ, ಅದು ಇನ್ನೂ ಚೆನ್ನಾಗಿ ಬಂದಿತ್ತು. ನನಗೆ ತುಂಬಾ ಇಷ್ಟ ಆಯಿತು ಅದು ಫ್ರಂಟು. ಅವರಿಗೆ ನಾನು ಅದನ್ನೇ ಹೇಳ್ತಾ ಇದ್ದೆ, ನೀವು ಹೇಳಿರೋ ಡಿಸೈನ್ಗಿಂತ ನಾನು ನೋಡಿ ಫ್ರಂಟಲ್ಲಿ ಮಾಡಿರೋ ಡಿಸೈನು ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಅವರು ಖುಷಿಪಟ್ಟರು, ಚೆನ್ನಾಗಿದೆ ಡಿಸೈನ್ ಚೆನ್ನಾಗಿ ಬಂದಿದೆ ಅಂತ ಹೇಳಿ.
ನೋಡಿ ಕರೆಕ್ಟಾಗಿ ಅದ್ರ ಮೇಲೆ ಏನಿದೆ, ಇದು ನಾನು ಪೆನ್ನಲ್ಲಿ ಹಾಕ್ತಾಯಿದ್ದೀನಿ. ಪೆನ್ನು ಅಂದರೆ ಇದು ಹತ್ತಲ್ಲ, ಪೆನ್ನು ಅಂದರೆ ಫುಲ್ ಖಾಲಿಯಾಗಿದೆ ರೀಫಿಲ್ಲು. ಹಂಗೆ ಇದರಲ್ಲಿ ನಾನು ಹಾಕ್ತಾ ಇರೋವಂಥದ್ದು. ಆದರೂ ಸ್ವಲ್ಪ ಲೈಟಾಗಿ ಹಾಕಬೇಕು, ಇಲ್ಲಾಂದರೆ ಟ್ರೇಸಿಂಗ್ ಪೇಪರು ಹೊರದೋಗ್ಬಿಡುತ್ತೆ ನಾವು ಟೈಟಾಗಿ ಹಾಕೋಕ್ಕೋದ್ರೆ. ಆದಷ್ಟು ಸ್ವಲ್ಪ ಲೈಟಾಗಿ ಹಾಕಬೇಕಾಗುತ್ತೆ. ಈ ಥರ ನೀವು ಕರೆಕ್ಟಾಗಿ ಮಾಡಿ, ಆವಾಗ ನಿಮಗೆ ಕರೆಕ್ಟಾಗಿ ಆಗುತ್ತೆ. ಸ್ವಲ್ಪ ಇವಾಗ ಅದನ್ನು ತೆಗೆದು ನೋಡಿ, ಬಂದೇ ಇಲ್ಲ ಅದು. ನನಗೆ ಎಷ್ಟು ಡಿಸಪಾಯಿಂಟ್ ಆಯಿತು ಗೊತ್ತೋ. ಅಯ್ಯೋ ದೇವ ನಂಗಾಯಿತು. ಈಗ ಮತ್ತೆ ಕಾರ್ಬನ್ ಶೀಟ್ ಉಲ್ಟಾ ಇಟ್ಕೊಂಡು ಮತ್ತೆ ಟ್ರೇಸಿಂಗ್ ಮಾಡ್ಕೊಂಡಿರುವಂಥದ್ದು. ನೋಡಿ ಕರೆಕ್ಟಾಗಿ ಬಂದಿದೆ ಇದು ಶೇಪು ಮತ್ತು ಇದೆಲ್ಲ. ಮತ್ತು ಈ ಸೈಡು ಕೂಡ ಅದೇ ಥರ ಮಾರ್ಕ ಮಾಡ್ಕೋಬೇಕು. ನೀವು ಎರಡೂ ಸೈಡು ಕರೆಕ್ಟಾಗಿ ರೌಂಡು ಜಾಯಿನ್ ಆಗೋ ಥರ ನೋಡ್ಕೋಬೇಕಾಗತ್ತೆ. ನಾನು ನೋಡಿ ಮತ್ತೆ ಇವಾಗ ಈ ಥರ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂತು, ಡಿಸೈನು ತುಂಬ ಚೆನ್ನಾಗಿ ಬಂತು. ವೀಡಿಯೋದಲ್ಲಿ ನೋಡಿದ್ದೀರಾ, ವೀಡಿಯೋದಲ್ಲಿ ಒಂದು ಪ್ರಾಬ್ಲಮ್ ಮಾಡಿದ್ದೀನಿ, ಈ ವಿಡಿಯೋದಲ್ಲಿ ಇನ್ನೊಂದು ಪ್ರಾಬ್ಲಮ್ ಆಗಿದೆ. ಈ ಥರ ಆಗುತ್ತೆ. ನೋಡಿ ಕರೆಕ್ಟಾಗಿ ಅದನ್ನು ಒಟ್ಟು ಕರೆಕ್ಟಾಗಿ ಇಟ್ಕೋಬೇಕು ನೀವು. ಇದು ಇವಾಗ ಅದನ್ನು ಕಾರ್ಬನ್ ಶೀಟ್ ಕರೆಕ್ಟಾಗಿ ಹಾಕ್ಕೊಂಡೆ. ಬಟ್ ಎಂಥರಿಗೂ ಒಂದೊಂದ್ಸಲ ಎಂಥ ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೆಲವೊಂದು ಟೈಮು ಆ ಥರ ಆಗುತ್ತೆ. ಓಕೆ, ಈ ರೌಂಡು ನಿಮಗೆ ಕರೆಕ್ಟಾಗಿ ಅದು ಇದು ಎರಡು ಜಾಯಿನ್ ಆಗಬೇಕು. ಇವಾಗ ನೋಡಿ ಇದನ್ನು ಕೂಡ ಇದೇ ಥರ ಟ್ರೇಸ್ನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಫುಲ್ಲು ಡಿಸೈನು ಟ್ರೇಸಿಂಗ್ನ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ನ ಮಾಡಿ, ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಆದಷ್ಟು ಶೇರ್ನ ಮಾಡಿ, ಫುಲ್ಲು ವಿಡಿಯೋನ ವಾಚ್ನ ಮಾಡಿ. ನೀವು ನೋಡೋದ್ರಿಂದ ನಮಗೂ ಹೆಲ್ಪ್ ಆಗುತ್ತೆ, ನಿಮಗೂ ಕೂಡ ನೀಟಾಗಿ ಡೀಟೇಲಾಗಿ ಹೇಳ್ಕೊಟ್ಟಿರ್ತೀನಲ್ಲ, ಅದನ್ನು ನಿಮಗೂ ಚೆನ್ನಾಗಿ ತಲೆಗೆ ಹೋಗುತ್ತೆ. ಓಕೆನಾ? ಹಂಗಾಗಿ ಆದಷ್ಟು ವಿಡಿಯೋಗೆ ಒಂದೊಂದು ಲೈಕ್ನ ಮಾಡಿ. ಈ ಥರ ಇಷ್ಟಪಡೋರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ವಿಡಿಯೋನ ಶೇರ್ನ ಮಾಡ್ಕೊಳ್ಳಿ. ಆದಷ್ಟು ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ವಿಡಿಯೋ ಯಾಕೆ ಸ್ವಲ್ಪ ಡಿಲೇ ಆಗ್ತಾಯಿದೆ, ಈಗ ಹಬ್ಬ ಇತ್ತಲ್ವ, ಹಂಗಾಗಿ ಪ್ರತಿದಿನವಂತೂ ಆಗ್ತಾಯಿದ್ದೀನಿ. ಟೈಮಿಂಗ್ಸು ಸ್ವಲ್ಪ ವ್ಯತ್ಯಾಸ ಆಗ್ತಾಯಿದೆ ಅಷ್ಟೇ. ಆದಷ್ಟು ವಿಡಿಯೋನ ಸಪೋರ್ಟ್ನ ಮಾಡಿ. ನೋಡಿ ಇವಾಗ ಟ್ರೇಸಿಂಗ್ ಯಾವ ಥರ ಬಂದಿದೆ ಅಂತ ನೋಡಿ. ಎಲ್ಲೂ ಕೂಡ ಇದಾಗದೇ ಇರೋ ಥರ ಟ್ರೇಸಿಂಗು ಬಂದಿದೆ. ಈ ಥರ ಟ್ರೇಸ್ನ ಮಾಡ್ಕೋಬೇಕು.